1974 ಚೀನಾದ ಕ್ಷಿಯಾನ್ ಎಂಬ ಪ್ರದೇಶದಲ್ಲಿ 10 ರೈತರು ಬಾಯಿ ಕೊರೆಯುತ್ತಿರುವ ಸಂದರ್ಭದಲ್ಲಿ ಹಳೆಯ ಕಾಲದ ಹಲವು ಮಣ್ಣಿನಿಂದ ಮಾಡಿದ ವಿಶೇಷ ಮೂರ್ತಿಗಳು ಕಣ್ಣಿಗೆ ಬೀಳುತ್ತವೆ. ಈ ಸಂಗತಿಯನ್ನು ಚೀನಾದ ಸರ್ಕಾರಕ್ಕೆ ತಿಳಿಸುತ್ತಾರೆ. ಸರ್ಕಾರವು ಮಣ್ಣಲ್ಲಿ ಹೂತು ಹೋಗಿದ್ದ ಹಲವು ಮೂರ್ತಿಗಳನ್ನು, ಖಡ್ಗಗಳು, ಕುದುರೆಯ ಮೂರ್ತಿಗಳನ್ನು, ಇನ್ನೂ ಅನೇಕ ಹಳೆಯ ಪುರಾವೆಗಳನ್ನು ಹೊರತೆಗೆಯುತ್ತಾರೆ. ಇದರ ಹಿಂದಿನ ಇತಿಹಾಸವನ್ನು ತಿಳಿಯಲು ಹಲವು ವರ್ಷಗಳೇ ಬೇಕಾಯಿತು. ಸುಮಾರು 2200 ವರ್ಷಗಳ ಹಳೆಯ ಇತಿಹಾಸವಿದು. 2200 ವರ್ಷಗಳ ಹಿಂದೆ ಚೀನಾದಲ್ಲಿ ಕ್ವೀನ್ ಎಂಬ ರಾಜವಂಶವಿತ್ತು. ಆ ರಾಜವಂಶದಲ್ಲಿ 10 ರಾಜರು ಮತ್ತು ದೊಡ್ಡ ಸೈನ್ಯ ದಳವನ್ನೇ ಹೊಂದಿತು ಹಾಗೂ ಹಲವು ಪ್ರಾಂತ್ಯಗಳನ್ನು ಆಳುತ್ತಿದ್ದರು. ಅದರಲ್ಲಿ ಚಕ್ರವರ್ತಿಯಾದ ಕಿನ್ ಶಿ ಹುವಾಂಗ್ ಎಂಬ ರಾಜನು ತನ್ನ 13ನೇ ವಯಸ್ಸಿಗೆ ಪಟ್ಟಕ್ಕೇರಿದನು. ಈ ಚಕ್ರವರ್ತಿಯು ಟೆರಾಕೋಟಾ ಎಂಬ ಬಲಿಷ್ಠ ಸೈನ್ಯ ದಳವನ್ನು ಹೊಂದಿದ್ದನು. ಮುಂದೆ ಚಕ್ರವರ್ತಿಗೆ ಒಂದು ಯೋಚನೆ ಶುರುವಾಗುತ್ತದೆ. ನನ್ನ ಮರಣದ ನಂತರ ಈ ಸಾಮ್ರಾಜ್ಯದ ಗತಿ ಏನು? ನನ್ನ ಸಾವಿನ ಜೊತೆಗೆ ಎಲ್ಲವೂ ನಾಶವಾಗುತ್ತದೆ. ನಾನಿಷ್ಟೆಲ್ಲ ಆಳ್ವಿಕೆ ಮಾಡಿದರೂ ನನ್ನ ಗುರುತೇ ಇಲ್ಲದಂತಾಗುತ್ತದೆ. ಕೊನೆಗೆ ರಾಜನು ಒಂದು ತೀರ್ಮಾನಕ್ಕೆ ಬರುತ್ತಾನೆ. ತನ್ನ ಮರಣದ ನಂತರ ತನ್ನನ್ನು ಮಣ್ಣಲ್ಲಿ ಹೂಳಿ, ಹಾಗೆ ನನ್ನ ಜೊತೆಗೆ ನನ್ನ ಸೈನ್ಯವು ಕೂಡ ಮಣ್ಣಾಗಬೇಕು. ವಿಶೇಷವಾದ ಮಣ್ಣಿನಿಂದ ನಮ್ಮ ಸೈನ್ಯ ದಳವು ಎಷ್ಟಿದೆ, ಏನೇನಿದೆ ಎಲ್ಲವುಗಳನ್ನು ಮಾಡಿ ನನ್ನ ಮರಣದ ನಂತರ ಅದನ್ನೆಲ್ಲ ನನ್ನ ಜೊತೆಯೇ ಸಮಾಧಿ ಮಾಡಿ ಎಂದು ರಾಜನು ಹೇಳುತ್ತಾನೆ. ರಾಜನ ಮಾತಿನಂತೆ ಚಕ್ರವರ್ತಿಯ ಸಮಾಧಿ ಸ್ಥಳವನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾರೆ. ಸುಮಾರು 4 ದಶಕಗಳ ಕಾಲ 7 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ದಣಿವಿಲ್ಲದೆ 8,000 ಮೂರ್ತಿಗಳು, 670 ಕುದುರೆಗಳು, 130 ರಥಗಳನ್ನು, ಇನ್ನು ಸೈನ್ಯ ದಳದಲ್ಲಿ ಏನೇನಿದೆಯೋ ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ. ಈ ಮಣ್ಣಿನ ಸೈನ್ಯ ದಳವನ್ನು ನುರಿತ ಕಲೆಗಾರರಿಂದ ಮಾಡಿಸಿದ್ದರು. ಪ್ರತಿಯೊಂದು ಮೂರ್ತಿಯು ಎಲ್ಲವೂ ಜೀವಂತವಾಗಿ ಕಾಣುವ ಹಾಗೆ ಗೋಚರಿಸುತ್ತಿದ್ದವು. ಇದನ್ನೆಲ್ಲ ಕಂಡ ಚಕ್ರವರ್ತಿಗೆ ಸಂತೋಷವಾಯಿತು. ಚಕ್ರವರ್ತಿಯ ಮರಣ ನಂತರ ಆತನ ಆಸೆಯಂತೆ ತನ್ನ ಟೆರಾಕೋಟಾ ಸೈನ್ಯವನ್ನು ಆತನ ಜೊತೆಗೆ ಮಣ್ಣು ಮಾಡುತ್ತಾರೆ. ಈ ಜಾಗದಲ್ಲಿ ಚಕ್ರವರ್ತಿಯ ಟೆರಾಕೋಟಾ ಸೈನ್ಯವು ರಾಜನಿಗೆ ಇನ್ನೂ ಕಾವಲು ಕಾಯುತ್ತಿದೆ ಎಂದು ಗೋಚರಿಸುವಂತೆ ಎಲ್ಲವೂ ಈಗಲೂ ಕೂಡ ಹಾಗೆ ಕಾಣಿಸುತ್ತದೆ. ಪುರಾತತ್ವ ಇಲಾಖೆಯು ಸಿಕ್ಕಂಥ ಎಲ್ಲ ಪುರಾವೆಗಳನ್ನು ವಸ್ತು ಸಂಗ್ರಹಾಲಯದಲ್ಲಿಟ್ಟು ಈ ಪ್ರದೇಶಕ್ಕೆ ಹಾನಿಯಾಗದಂತೆ ಕಾವಲು ಕಾಯುತ್ತಿದೆ.